ಶಹಾಪುರ ತಾಲೂಕು ಸೇವಾ ಸಮಿತಿ ಮತ್ತು ವಿ ಕೇರ್ ಆಸ್ಪತ್ರೆಯಿಂದ ಭಕ್ತರಿಗೆ ತಂಪಾದ ನೀರಿನ ವ್ಯವಸ್ಥೆ ಶಹಾಪುರದಲ್ಲಿ ನಡೆಯುತ್ತಿರುವ ಜಾತ್ರೆಯ ಗದಿಗೆ ಜಾತ್ರೆ ಅಂಗವಾಗಿ ಮಾನವೀಯ ಸೇವಾ ಸಮಿತಿ ಹಾಗೂ ವಿ ಕೇರ್ ಆಸ್ಪತ್ರೆ ವತಿಯಿಂದ ಎಲ್ಲಾ ಭಕ್ತಾದಿಗಳಿಗೆ ತಂಪಾದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರತಿ ವರ್ಷವೂ ದೂರದ ಊರುಗಳಿಂದ ಭಕ್ತರು ಕಾಲ್ನಡಿಗೆಯಲ್ಲಿ ಬಿಸಿಲಿನ ತಾಪವನ್ನು ಸಹಿಸಿಕೊಂಡು ಜಾತ್ರೆಯಲ್ಲಿ ಭಾಗವಹಿಸಲು ಆಗಮಿಸುತ್ತಾರೆ. ಇಂತಹ ಭಕ್ತರ ಅನುಕೂಲಕ್ಕಾಗಿ ಈ ತಂಪಾದ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಸೇವಾ ಕಾರ್ಯಕ್ರಮದಲ್ಲಿ ಡಾ. ಮೊಹಸಿನ್ ಅಲ್ ಹಾಜ್ರಿ, ಎಂಬಿಬಿಎಸ್, ಎಂಎಸ್ ಸರ್ಜನ್, ಸ್ಥಾಪಕರು ವಿ ಕೇರ್ ಆಸ್ಪತ್ರೆ ಸೈಯದ್ ಚಾಂದ್ ಪಟೇಲ್, ವ್ಯವಸ್ಥಾಪಕ ನಿರ್ದೇಶಕರು ವಿ ಕೇರ್ ಆಸ್ಪತ್ರೆ ಶಹಾಪುರ ಪಾಷಾ ಭಾರ್ತಿ, ಅಧ್ಯಕ್ಷರು ಮಾನವೀಯ ಸೇವಾ ಸಮಿತಿ ಹಾಗೂ ಶರಣು ಬಿ ಗದ್ದುಗೆ ಮತ್ತು ಇತರ ಗಣ್ಯರು, ರಾಜಕೀಯ ಮುಖಂಡರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು. ಇಂತಹ ಸಮಾಜಮುಖಿ ಸೇವೆಯನ್ನು ಕೈಗೊಂಡಿರುವ ಮಾನವೀಯ ಸೇವಾ ಸಮಿತಿ ಮತ್ತು ವಿ ಕೇರ್ ಆಸ್ಪತ್ರೆಯ ಕಾರ್ಯವು ಶ್ಲಾಘನೀಯವಾಗಿದ್ದು, ಮಾನವೀಯತೆಯ ಮಹತ್ವದ ಸಂದೇಶವನ್ನು ಸಾರುತ್ತಿದೆ. ಮಹಾತ್ಮ ಶ್ರೀ ಚನ್ನಬಸವೇಶ್ವರರ 104ನೇ ವರ್ಷದ ಜಾತ್ರಾ ಮಹೋತ್ಸವ ರಥೋತ್ಸವದ ಅಂಗವಾಗಿ ಸುಮಾರು 12 ವರ್ಷಗಳಿಂದ ಮಾನವೀಯ ಸೇವಾ ಸಮಿತಿ ಡಾಕ್ಟರ್ ಪಾಷಾ ಸಾಹೇಬರ ನೇತೃತ್ವದಲ್ಲಿ ಕಣ್ಣನ ನೀರನ್ನು ಯಾತ್ರಿಕರಿಗೆ, ಭಕ್ತಾದಿಗಳಿಗೆ ಮತ್ತು ರೈತರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆ ಸಹಕಾರಿಯಾಗಿ ವಿ ಕೇರ್ ಆಸ್ಪತ್ರೆಯ ಎಲ್ಲ ವೈಜ್ಞಾನಿಕರು ಮತ್ತು ಎಲ್ಲ ಆಡಳಿತ ಮಂಡಳಿ ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಭಾವೈಕ್ಯತೆಯ ಸಂಗಮ ಈ ಕಾರ್ಯಕ್ರಮ ಮತ್ತು ಹಿಂದೂ ಧರ್ಮದ ಒಂದು ಧಾರ್ಮಿಕ ಸಂಸ್ಥೆಗೆ, ದಾಸೋಹ ಕ್ಷೇತ್ರಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಶಹಾಪುರದ ಎಲ್ಲ ಮುಸ್ಲಿಂ ಬಾಂಧವರು ಇದೇ ಮಂದಿರ, ಇದೇ ಮಸೀದಿ, ಇದೇ ದರ್ಗಾ ಅಂತಕ್ಕಂಥ ಭಾವನೆಯಿಂದ ಎಲ್ಲರೂ ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಕನ್ನಡಿಗರೆಂಬ ಸಂದೇಶದಲ್ಲಿ ಮತ್ತು ನೀರನ್ನು ಹಂಚ್ತಾ ಇದ್ದಾರೆ. ಆ ಅಲ್ಲಾಹನ ಆಶೀರ್ವಾದ, ಚನ್ನಬಸವೇಶ್ವರ ಆಶೀರ್ವಾದ ಮಾನವೀಯ ಸೇವಾ ಸಮಿತಿಗೆ ಮತ್ತು ವಿ ಕೇರ್ ಆಸ್ಪತ್ರೆ ಎಲ್ಲ ಆಡಳಿತ ಮಂಡಳಿಗೆ ಇರಲಿ. ಇಂಥ ನಿರಂತರ ಕಾರ್ಯಕ್ರಮ ನಡೀತಾ ಇರಲಿ ಅಂತ ಆಶಿಸಿ ಎಲ್ಲ ಜಾತ್ರೆಯ ಭಕ್ತರ ಪರವಾಗಿ ಎರಡೂ ಸಂಸ್ಥೆಗಳಿಗೆ ಶುಭ ಹಾರೈಸ್ತೀನಿ. ಒಳ್ಳೆಯದಾಗಲಿ. ಎಲ್ಲರಿಗೂ ಶರಣಾರ್ಥಿ. ನಮಸ್ಕಾರ. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಚನ್ನಬಸವೇಶ್ವರ ಸಂಸ್ಥಾನ ಗದ್ದುಗೆ 104ನೇ ರಥೋತ್ಸವ ಕಾರ್ಯಕ್ರಮವಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಪ್ರಸಾದವನ್ನು ಪಡೆದು ಆಶೀರ್ವಾದ ಪಡ್ತಾರೆ. ಹಾಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಮಾನವ ಸೇವೆಯ ಸಮಿತಿಯಿಂದ ಕಣ್ಣೀರು ಹಂಚುವ ಕೆಲಸ ನಡೆದಿದೆ. 2ನೇ ವರ್ಷವು ನಮ್ಮದು ವಿ ಕೇರ್ ಆಸ್ಪತ್ರೆಯಿಂದ ಸ್ಪಾನ್ಸರ್ ಮಾಡಲಾಗಿದೆ. ಈ ಸಮಿತಿ ಅಧ್ಯಕ್ಷರಾದ ಶ್ರೀ ಸೈಯದ್ ಅಲಿಮುದ್ದೀನ್ ಖಾದ್ರಿ ಡಾಕ್ಟರ್ ಪಾಷಾ ಭಾರ್ತಿ ಅವರು ಎಲ್ಲ ಸಮಾಜ, ಎಲ್ಲ ಧರ್ಮದವರಿಗೆ ಯಾವುದೇ ಧರ್ಮದ ಪ್ರೋಗ್ರಾಮಲ್ಲಿ ತಮ್ಮ ಮಾನವ ಸೇವೆ ಸಮಿತಿಯಿಂದ ಕೆಲಸವನ್ನು ಮಾಡ್ತಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಅದೇ ಉಪಾಧ್ಯಕ್ಷರಾದ ನಮ್ಮ ಗಾಜಿ ಬಾಬಾ ಬರಕಾತಿ ಅವರು ಕೂಡ ಭಾಳಷ್ಟು ಈ ಜಾತ್ರೆಯಲ್ಲಿ ಶ್ರಮಪಟ್ಟು ಕೆಲಸವನ್ನು ಮಾಡ್ತಾರೆ. ತಮ್ಮೆಲ್ಲರಿಗೆ ನಾನು ಜಾತ್ರೆಯ अस्सलाम वालेकुम, ಎಲ್ಲರಿಗೆ नमस्कार। आज यहाँ पर चरबसवेश्वर टेम्पल में, यादगीर डिस्ट्रिक्ट शाहपुर के चरबसवेश्वर टेम्पल में
104 सालवा यात्रा है यहाँ पर, और ये यात्रा यहाँ शाहपुर की हमारी बहुत ही बड़ी शान है, क्योंकि हर साल ये यात्रा बहुत ही बड़े पैमाने पर होता है। 104 साल ये यात्रा को रनिंग है, और इसी के साथ साथ कंटिन्यू 12 साल से मानवीय सेवा समिति की तरफ से यहाँ पर पानी का इंतज़ाम किया जा रहा है, और कंटिन्यू 12 साल से हमारे मानवीय सेवा समिति के कमेटी की तरफ से यहाँ पर वाटर का इंतज़ाम किया गया है, ठंडे पानी का भक्तों के लिए। तो आप तमाम से मैं ये कहना चाहता हूँ कि यहाँ पर बहुत ही अच्छा एक भाईचारा देखने को मिलता है। और इसी के साथ साथ यहाँ पर 2 साल से वीकेयर हॉस्पिटल की तरफ से यहाँ पर स्पॉन्सर किया गया है ये वाटर के लिए, और वीकेयर हॉस्पिटल के लिए और मानवीय सेवा समिति के हैदराबाद पाशा भाई के लिए और उनकी टीम के लिए मैं तमाम को शुक्रिया अदा करता हूँ कि बहुत अच्छे कार्यक्रम में क्या मालूम आप लोग काम कर रहे हैं। ಎಲ್ಲರಿಗೂ ಧನ್ಯವಾದ, ನಮಸ್ತೆ।